ಮೈಸೂರಿನಲ್ಲಿ ದಸರಾ ತಯಾರಿ ಆರಂಭ ಆಗಿದೆ. ಇವತ್ತು ಅರಮನೆ ಅಂಗಳಕ್ಕೆ ಗಜಪಡೆ ಆಗಮಿಸಿದೆ. ಅಭಿಮನ್ಯು ಅಂಡ್ ಟೀಮ್ಗೆ ಅದ್ಧೂರಿ ಸ್ವಾಗತ ದೊರಕಿದೆ. ಜಿಟಿ ಜಿಟಿ ಮಳೆಯೇ ಅಕ್ಷತೆ, ನಾದಸ್ವರದ ಜೊತೆ ವರುಣನ ಸದ್ದು. ಪೂಜೆ ಸ್ವೀಕರಿಸಿದ ಅಭಿಮನ್ಯು ಪಡೆ ಸೊಂಡಿಲು ಎತ್ತಿ ಘೀಳಿಟ್ವು. ಅರಣ್ಯ ಭವನದಿಂದ ಅರಮನೆಯತ್ತ ಗಜಪಡೆ ಹೆಜ್ಜೆ ಹಾಕ್ತಿದ್ದಂತೆ ಮೈಸೂರಿನ ರಸ್ತೆಗಳಲ್ಲಿ ದಸರೆಯ ಮೊದಲ ಸಂಭ್ರಮ ಆರಂಭವಾಯಿತು. ಹೌದು, ಮೈಸೂರಿನಲ್ಲಿ ದಸರಾಗೆ ತಯಾರಿ ಆರಂಭವಾಗಿದೆ. ನಾಗರಹೊಳೆಯ ವೀರನಹೊಸಳ್ಳಿಯಿಂದ ಮೈಸೂರಿನ ಅಶೋಕಪುರಂನ ಅರಣ್ಯ ಭವನಕ್ಕೆ ಲಾರಿಗಳಲ್ಲಿ ಬಂದಿದ್ದ ಗಜಪಡೆ ಇವತ್ತು ಮೈಸೂರಿನ ಅರಮನೆ ಅಂಗಳ ಪ್ರವೇಶಿಸಿದ್ವು. ಅಭಿಮನ್ಯು ನೇತೃತ್ವದ 9 ಆನೆಗಳಿಗೆ ಅರಣ್ಯ ಭವನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಕಬ್ಬು, ಬೆಲ್ಲ, ಹಣ್ಣನ್ನ ತಿನ್ನಿಸಿದ ಬಳಿಕ ಅರಮನೆಯತ್ತ ಕಳಿಸಿಕೊಡಲಾಯಿತು. ಅರಣ್ಯ ಭವನದಿಂದ ಕಾಲ್ನಡಿಗೆಯಲ್ಲೇ ಅಭಿಮನ್ಯು ಅಂಡ್ ಟೀಮ್ ಅರಮನೆಯತ್ತ ಸಾಗಿದ್ವು. ಬಲ್ಲಾಳ್ ವೃತ್ತ, ರಾಮಸ್ವಾಮಿ ವೃತ್ತದ ಮೂಲಕ ಚಾಮರಾಜ ಜೋಡಿ ರಸ್ತೆ ಮೂಲಕ ತೆರಳಿದ್ವು. ಈ ವೇಳೆ ದಾರಿಯುದ್ದಕ್ಕೂ ಜನರು ಗಜಪಡೆಯನ್ನ ಕಣ್ತುಂಬಿಕೊಂಡ್ರು. ಸುಮಾರು 4 ಕಿಲೋಮೀಟರ್ ಸಾಗಿ ಅರಮನೆಯ ಜಯಮಾರ್ತಾಂಡ ದ್ವಾರದ ಬಳಿ ಗಜಪಡೆ ಆಗಮಿಸಿದ್ವು. ಜಿಲ್ಲಾಡಳಿತ ಮತ್ತು ಅರಮನೆ ಆಡಳಿತ ಮಂಡಳಿಯಿಂದ ಗಜಪಡೆಗೆ ಸ್ವಾಗತ ಕೋರಲಾಯಿತು. ಉಸ್ತುವಾರಿ ಸಚಿವ ಡಾಕ್ಟರ್ ಎಸ್.ಸಿ. ಮಹದೇವಪ್ಪ ಆನೆಗಳಿಗೆ ಪುಷ್ಪಾರ್ಚನೆ ಮಾಡಿದ್ರು. ಇವತ್ತು 9 ಆನೆಗಳು ಏನು ಬಂದಿದೆ ದಸರಾ ಮೆರವಣಿಗೆ, ಅವೆಲ್ಲವನ್ನು ವಿದ್ಯುಕ್ತವಾಗಿ ಅರಮನೆಗೆ ಸ್ವಾಗತ ಮಾಡಿದ್ದೀವಿ. ದಸರಾ ಉದ್ಘಾಟನೆಗೆ ಹೈಪವರ್ ಕಮಿಟಿ ಮುಖ್ಯಮಂತ್ರಿಗಳಿಗೆ ಅವರಿಗೆ ನಾವು ಆಥರೈಸ್ ಮಾಡಿದ್ದೀವಿ. ಕಂಸಾಳೆ, ಡೊಳ್ಳು ಕುಣಿತ, ನಾದಸ್ವರ, ರಾಜ ಪರಂಪರೆಯ ವಸ್ತ್ರಧಾರಿಗಳು ಆನೆಗಳ ಜೊತೆ ಆಗಮಿಸಿದ್ರು. ಇದೇ ಮೊದಲ ಬಾರಿಗೆ ಅರಮನೆ ದೀಪಾಲಂಕಾರದ ಮೂಲಕ ಆನೆಗಳಿಗೆ ಸ್ವಾಗತ ಕೋರಲಾಯಿತು. ಅರಮನೆ ಅಂಗಳಕ್ಕೆ ಅಭಿಮನ್ಯು, ಕಂಚನ್, ಲಕ್ಷ್ಮಿ, ಕಾವೇರಿ, ಏಕಲವ್ಯ, ಪ್ರಶಾಂತ್, ಮಹೇಂದ್ರ ಆನೆಗಳು ಎಂಟ್ರಿ ಕೊಟ್ಟಿವೆ. ಸದ್ಯ ಎಲ್ಲಾ ಆನೆಗಳು ಆರೋಗ್ಯವಾಗಿದ್ದು ನಗರದ ವಾತಾವರಣಕ್ಕೆ ಆನೆಗಳು ಒಗ್ಗಿಕೊಂಡಿವೆ. ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ. ಸೊ ಹೆಲ್ದಲ್ಲಿ ಯಾವುದೂ ಕೂಡ ಸಮಸ್ಯೆ ಇಲ್ಲ, ತುಂಬ ಚೆನ್ನಾಗಿದೆ ಆರೋಗ್ಯ. ಬಂದಿರುವಂಥ ಎಲ್ಲ ಆನೆಗಳು ಕೂಡ ಎಕ್ಸ್ಪೀರಿಯನ್ಸ್ ಇರುವಂಥ ಆನೆಗಳು. ದಸರಾ ಅಂದರೆ ಏನು ಅಂತ ಅವಕ್ಕೆ ಆಲ್ರೆಡಿ ಮನದಟ್ಟಾಗಿದೆ. ಹಾಗಾಗಿ ಅವುಗಳು ದಸರಾ ಇದರಲ್ಲಿ ಸಿಟಿಯ ಮಧ್ಯದಲ್ಲಿ ಯಾವ ಥರ ಬಿಹೇವಿಯರ್ಸ್ ಮಾಡಬೇಕು ಅಂತ ಅದಕ್ಕೆ ಕನ್ವರ್ಟ್ ಆಗಿಬಿಟ್ಟಿದೆ ಆಲ್ರೆಡಿ. ಅರಮನೆ ಅಂಗಳದಲ್ಲಿ ಗಜಪಡೆ ಸದ್ದಿನೊಂದಿಗೆ ದಸರಾ ಸೊಬಗು ಸಾಂಸ್ಕೃತಿಕ ನಗರದಲ್ಲಿ ಶುರುವಾಗಿದೆ. ರಾಮ್, ಟಿವಿ9 ಮೈಸೂರು.